ಎಲ್ಲೇ ಓದ್ಕೊಂಡು ಬಂದು ಮತ್ತೆ ವಾಪಸ್ ಊರಿಗೆ ಬಂದಾಗ ಆತನನ್ನ ಐಡೆಂಟಿಫೈ ಮಾಡೋದೇ ಅವ ಯಾವ ಜಾತಿ ಅನ್ನೋದ್ರ ಮೂಲಕ. ಭಾರತಕ್ಕೆ ಬಂದಾಗ ಒಂದು ಕಲೆಕ್ಟರ್ ಅಂತಹ ದೊಡ್ಡ ಹುದ್ದೆ, ಈಗಿನ ಜಿಲ್ಲಾಧಿಕಾರಿ ಅಂತ ಏನಂತೀವಿ ಅಂಥ ದೊಡ್ಡ ಹುದ್ದೆಯಲ್ಲಿ ಇದ್ದರೂ ಕೂಡ ಆ ಆಫೀಸ್ನ ಅಟೆಂಡರ್ ಇದ್ದಾರಲ್ಲ, ನೀವು ಕೆಳಜಾತಿಗೆ ಸೇರಿದವರು, ನೀವು ಇಲ್ಲಿ ನೀರು ಕುಡಿಲಿಕ್ಕಿಲ್ಲ, ನಮ್ಮ ಗ್ಲಾಸ್ನ ಮುಟ್ಟಂಗಿಲ್ಲ, ನೀವು ಮನೆಯಿಂದ ಬಾಟ್ಲು ತೊಗೊಂಬನ್ನಿ ಅಂತ ಹೇಳ್ತಾರೆ. ಇದು ಎಲ್ಲಿವರೆಗೂ ಹೋಗೋದಿಲ್ವೋ, ಎಲ್ಲಿವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕನಸ್ಕೊಂಡಂತಹ ಸಮಾಜದ ಒಂದು ವ್ಯವಸ್ಥೆ ನಿರ್ಮಾಣ ಆಗೋದಿಲ್ವೋ. ಮೀಸಲಾತಿ ಬೇಕು ಮತ್ತು ಕೆನೆಪೆದರ SC/STಗಳಿಗೆ ಅಪ್ಲೈ ಆಗೋ ಹಾಗಿಲ್ಲ. ಇಂಜಿನಿಯರಿಂಗ್ ಕನಸು ಕಾಣೋಕ್ಕಾಗಲ್ಲ ಬಿಡಿ, ನಿಮಗೆ ರಿಸರ್ವೇಷನ್ ಇಲ್ಲ ಅಂದರೆ. ಮೆಡಿಕಲ್ ಅಂತೂ ಕನಸು ಕಾಣೋಕೆ ಆಗೋದಿಲ್ಲ. ಇನ್ನು ಒಳ್ಳೊಳ್ಳೆ ಕಾಲೇಜುಗಳು ನಾವು ಓದಿಸ್ತೀರಂದರೆ ಅದೂ ಆಗೋದಿಲ್ಲ. ಸ್ನೇಹಿತರೆ ನಮಸ್ಕಾರ. ಕಳೆದ ಒಂದು ವಾರ 10 ದಿನ ಆಯಿತು ಮೀಸಲಾತಿ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ನಡೀತಾ ಇದೆ. ಅಂದರೆ ಮೀಸಲಾತಿ ಹಟಾವ್ ಅನ್ನುವಂತಹ ಒಂದು ಆಂದೋಲನವೇ ಶುರುವಾಗಿದೆ. ಇಷ್ಟೊಂದು ಜನ ಅಜ್ಞಾನಿಗಳಿದಾರ ನಮ್ಮ ದೇಶದಲ್ಲಿ, ನಮ್ಮ ಸಮಾಜದಲ್ಲಿ ಅಂತ ಹೇಳಿ ನಿಜಕ್ಕೂ ಆತಂಕ ಆಗುತ್ತೆ ಮತ್ತು ಆಶ್ಚರ್ಯ ಕೂಡ ಆಗುತ್ತೆ. ನಿನ್ನೆ ನನ್ನ ಕೆಲವು ಸ್ನೇಹಿತರು ನನಗೆ ಒಂದು ವಿಡಿಯೋವನ್ನು ಪೋಸ್ಟ್ ಮಾಡ್ತಾಯಿದ್ರು, ಕಳಿಸ್ತಾಯಿದ್ರು ನನ್ನ ವಾಟ್ಸಪ್ ಮೂಲಕ. ನೋಡಿ, ಇಲ್ಲಿ ನಮ್ಮದೇ ಪರಿಶಿಷ್ಟ ಜಾತಿಗೆ ಸೇರಿದಂತಹ ಒಬ್ಬ ವ್ಯಕ್ತಿ, ಸಬ್ ಇನ್ಸ್ಪೆಕ್ಟರ್, ಒಂದು ಯೂಟ್ಯೂಬ್ ಚಾನಲ್ಗೆ ಇಂಟರ್ವ್ಯೂ ಕೊಡುವಂಥ ಸಂದರ್ಭದಲ್ಲಿ ಕ್ರಿಮಿಲೇಯರ್ ಕುರಿತು ಮಾತನಾಡಿದ್ದಾರೆ. ಅಂದರೆ ನಾನು ಒಂದು ಫಸ್ಟ್ ಜನ್ರೇಷನ್ನಲ್ಲಿ ನನಗೆ ಕೆಲಸ ಸಿಕ್ಕಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಶಿಕ್ಷಣ, ಮೀಸಲಾತಿ ಇದನ್ನು ಬಳಸ್ಕೊಂಡು ನಾನೊಂದು ನೌಕರಿ ಪಡ್ಕೊಂಡಿದ್ದೀನಿ. ನನಗೆ 90,000 ಸಂಬಳ ಬರ್ತಾ ಇದೆ. ಹಾಗಾಗಿ ನನ್ನ ಮಕ್ಕಳಿಗೆ ರಿಸರ್ವೇಷನ್ ಬೇಡ. ನಾನಿದನ್ನು ನೇರವಾಗಿ ಹೇಳ್ತಾ ಇದ್ದೀನಿ. ನನಗೆ ರಿಸರ್ವೇಷನ್ ಬೇಕಾಗಿಲ್ಲ. ನನ್ನ ಮಗನಿಗೆ, ನನಗೆ ಅವನಿಗೆ ದುಡ್ಡು ಕೊಟ್ಟು ಓದಿಸ್ಕೊಳ್ಳುವಂತಹ ಕೆಪಾಸಿಟಿ ಇದೆ, ಆರ್ಥಿಕವಾಗಿ ನಾನು ಸದೃಢನಾಗಿದ್ದೀನಿ ಅಂತ ಹೇಳಿ ನೇರವಾಗಿ ಹೇಳ್ತಾರೆ. ನಿಮ್ಗೊಬ್ಬ ಮಗ ಇದ್ದಾನೆ, ಈಗ ಅವನ ಸರ್ಕಾರಿ ನೌಕರಿಗೆ ಬಂದ ಅಂತ ಇಟ್ಕೊಳ್ಳಿ, ಡು ಯು ಯೂಸ್ ರಿಸರ್ವೇಷನ್? ನನಗೆ ಅವಾಗ ಬೇಡ ಅಂತ ಅನ್ಸುತ್ತೆ ಸರ್. ನಾನು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತೇನೆ. ಯಾಕಂದ್ರೆ ನನಗೆ ಅಂಬೇಡ್ಕರ್ ಅವ್ರ ಪ್ರಕಾರನೇ ನಾನು ಈ ಎಜುಕೇಷನ್ ಯೂಸ್ ಮಾಡ್ಕೊಂಡ್ಬಿಟ್ಟು ನಾನು ಒಂದು ಪೊಸಿಷನಿಗೆ ಬಂದಿರ್ತೀನಿ. ನನಗೆ ಇವಾಗ ಎಬಿಲಿಟಿ ಇರುತ್ತೆ, ಅಟ್ಲೀಸ್ಟ್ ನನ್ನ ಮಗನಿಗೆ ಒಳ್ಳೆ ಎಜುಕೇಷನ್ ಕೊಡೋಕ್ಕೋ, ಹೆಲ್ತ್ ನೋಡ್ಕೊಳ್ಳಿಕ್ಕೋ, ಇಲ್ಲ ಅವ್ನು ಬೇರೆ ಪ್ರಾಸ್ಪೆಕ್ಟಿವ್ ಅಲ್ಲಿ ಅವನಿಗೆ ಬೆಳೆಸಲಿಕ್ಕೆ ನನಗೆ ಆಲ್ರೆಡಿ ಸ್ವಲ್ಪ ನನ್ನ ಬರ್ತಿರ್ತಕ್ಕಂಥ ಫೈನಾನ್ಷಿಯಲ್ ಕಂಡೀಷನ್ ಒಳಗಡೆ ನಾನು ಮ್ಯಾನೇಜ್ ಮಾಡ್ಬೋದು. ಬಟ್ ನನಗಿಂತ ಕೆಳ ಹಂತದಲ್ಲಿ ಕೆಲವರು ಇರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಒಲ್ಲಿ ಅನ್ನೋದು ನನ್ನ ಅಭಿಪ್ರಾಯ ಸರ್, ನನ್ನ ವೈಯಕ್ತಿಕ ಅಭಿಪ್ರಾಯ. ಈ ಕುರಿತು ಹಲವಾರು ಸ್ನೇಹಿತರು, ಅಂದರೆ ಕ್ರಿಮಿಲೇಯರ್ ಬಗ್ಗೆ ಗೊತ್ತಿರುವಂಥವರು, ಆಮೇಲೆ ಮೀಸಲಾತಿಯ ಕಾನ್ಸೆಪ್ಟ್ ಗೊತ್ತಿರುವವರು, ಮೀಸಲಾತಿ ಯಾಕೆ ಕೊಟ್ಟಿದ್ದಾರೆ, ನಮಗೆ ಮೀಸಲಾತಿಯ ಉದ್ದೇಶ ಏನಾಗಿತ್ತು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಒಂದು ದಮನಿತ, ಶೋಷಿತ, ಅಸ್ಪೃಶ್ಯತೆ ಒಳಗಾದಂಥ ಸಮುದಾಯಗಳಿಗೆ ಮೀಸಲಾತಿಯನ್ನು ನೀಡುವಾಗ ಒಂದು ಅಫರ್ಮೇಟಿವ್ ಆ್ಯಕ್ಷನ್ಸ್ ಅಂದರೆ ಏನು, ಅಫರ್ಮೇಟಿವ್ ಆ್ಯಕ್ಷನ್ ಅಂದರೆ ಯಾಕೆ ಕೊಡಲಾಯಿತು ಅನ್ನೋದನ್ನು ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಅದು ಕಾನ್ಸ್ಟಿಟ್ಯೂಷನಲ್ ಡಿಬೇಟ್ಸಲ್ಲೂ ಕೂಡ ಇದೆ. ಸೊ ಈ ರೀತಿ ನನ್ನ ಸ್ನೇಹಿತರು ಚರ್ಚೆ ಮಾಡುವಾಗ ನಾನು ಆ ವಿಡಿಯೋ ನೋಡಿದಾಗ ನನಗೂ ಕೂಡ ಆಶ್ಚರ್ಯ ಆಯಿತು. ನನಗೆ ನೌಕರಿ ಸಿಕ್ಕಿದೆ, ನನ್ನ ಮಗನಿಗೆ ರಿಸರ್ವೇಷನ್ ಬೇಡ ಅಂತ ಹೇಳುವಂಥದ್ದು ಇದೆಯಲ್ಲ, ಇದು ಕೇವಲ ಒಂದು ಸ್ಟೇಟ್ಮೆಂಟ್ ಅಷ್ಟೇ ಅಲ್ಲ. ಇಂಥ ಸ್ಟೇಟ್ಮೆಂಟನ್ನು ಎಷ್ಟೋ ಜನ ಮೀಸಲಾತಿ ವಿರೋಧಿಗಳು ತಮ್ಮ ಸ್ಟೇಟಸ್ನ ಹಾಕ್ಕೊಂಡಿರೋದನ್ನು ನಿನ್ನೆಯಿಂದ ನೋಡ್ತಾ ಇದ್ದೀನಿ ನಾನು. ಮೀಸಲಾತಿಯನ್ನು ವಿರೋಧ ಮಾಡ್ತಾ ಇದ್ದಾರಲ್ಲ, ಮೀಸಲಾತಿ ಹಟಾವ್ ಅಂತ ಆಂದೋಲನಕ್ಕೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ, ಅಂಥವರೆಲ್ಲ ಮೇಲ್ಜಾತಿಯ ಮನಸ್ಥಿತಿಗಳು, ಅವರೆಲ್ಲರೂ ಕೂಡ ಈ ಪೋಸ್ಟನ್ನು ಶೇರ್ ಮಾಡ್ಕೋತಾ ಇದ್ದಾರೆ ಅಂದಾಗ ನೀವು ಅರ್ಥ ಮಾಡ್ಕೋಬೇಕು ಈ ಕ್ರಿಮಿಲೇಯರ್ ಅಂದರೆ ಏನು. ಸೊ ನಮ್ಮ ಸಹೋದರನಿಗೆ ನಾನು ಅವ್ರಿಗೆ ಕೌಂಟ್ರ್ ಕೊಟ್ಟಾಗಲಿ ಅಥವಾ ಅವ್ರನ್ನ ವಿರೋಧಿಸಿ ನಾನು ವಿಡಿಯೋ ಮಾಡ್ತಾ ಇಲ್ಲ, ಆತನು ಕೂಡ ನನ್ನ ಸಹೋದರ ಅಂತ ಭಾವಿಸ್ತೀನಿ. ಅವ್ರಿಗೆ ಅವೇರ್ನೆಸ್ ಇಲ್ಲದೆ ಇರ್ಬೋದು, ಕ್ರಿಮಿಲೇಯರ್ ಅಂದರೆ ಏನು, ಯಾಕೆ ಈ ಕೆನೆಪದರ ಅಂದರೆ ಏನು, ಅದನ್ನು ಯಾಕಾಗಿ ನಮಗೆ ಅಪಾಯಕಾರಿ ಅದು ಅನ್ನೋದ್ರ ಬಗ್ಗೆ ಅವರಿಗೆ ಸಂಪೂರ್ಣವಾದ ಮಾಹಿತಿ ಇಲ್ಲದೆ ಇರ್ಬೋದು. ಹಾಗಾಗಿ ಹೇಳಿದ್ದಾರೆ ಅನಿಸುತ್ತೆ. ಅದಕ್ಕೆ ಅವ್ರಿಗೆ ಅವೇರ್ನೆಸ್ ಮೂಡಿಸೋದಕ್ಕಾಗಿ, ಮತ್ತು ಇದರಿಂದ ಇದು ಇಂಪ್ಯಾಕ್ಟ್ ಆಗಿ ಎಷ್ಟೋ ಜನಗಳು ಮಿಸ್ಗೈಡ್ ಆಗಬಾರ್ದು. ಕೆನೆಪದ್ರ ಹೌದು, ಕೆನೆಪದ್ರ ಬರಬೇಕು, ಕೆನೆಪದ್ರದಿಂದ ಒಳ್ಳೆಯದಾಗುತ್ತೆ ಅಂತ ಮಿಸ್ಗೈಡ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ಸೂಕ್ಷ್ಮವಾಗಿ ಗಮನಿಸ್ತೀರಿ ಅಂತ ಭಾವಿಸ್ತೀನಿ ನಾನು. ಸ್ನೇಹಿತರೆ, ಮೊಟ್ಟ ಮೊದಲನೇದಾಗಿ ಈ ಕೆನೆಪದ್ರ ಅನ್ನೋದು ಚರ್ಚೆ ಆಗಿದ್ದು ಸುಪ್ರೀಂ ಕೋರ್ಟ್ನಲ್ಲಿ 1971ರಲ್ಲಿ ತಮಿಳುನಾಡು ಸರ್ಕಾರ ಸೆಟ್ಟಿನಾಥನ್ ಆಯೋಗ ಅಂತ ರಚನೆ ಮಾಡುತ್ತೆ. ಇದು ಮೊಟ್ಟ ಮೊದಲನೇ ಬಾರಿಗೆ ಕೆನೆಪದ್ರ ನೀತಿ ಚರ್ಚೆ ಆಗಿತ್ತಲ್ಲಿ. ಕೆನೆಪದ್ರ ತರಬೇಕು, ಯಾಕಂದರೆ ಆವಾಗ ಯಾರು ಆರ್ಥಿಕವಾಗಿ ಅಥವಾ ಶೈಕ್ಷಣಿಕವಾಗಿ ಮುಂದೆ ಬರ್ತಾರೋ ಅದಾದ ನಂತರ ಅವ್ರಿಗೆ ಮೀಸಲಾತಿ ತೆಗೆದುಹಾಕಬೇಕು. 2 ಲಕ್ಷ ಆದಾಯ ಮಿತಿ ಇರುತ್ತೆ. ಆವಾಗ 2 ಲಕ್ಷ ಆದಾಯ ಮಿತಿಗಿಂತ ಹೆಚ್ಚಿಗೆ ಇದ್ದಾಗ ಮೀಸಲಾತಿಯನ್ನು ತೆಗೆದುಹಾಕಬೇಕು ಅನ್ನುವಂಥ ಚರ್ಚೆ ಮೊಟ್ಟ ಮೊದಲನೇ ಬಾರಿಗೆ ಬರುತ್ತೆ. ಅದಾದ ನಂತರ OBCಗಳಿಗೆ ಅಂದರೆ ಹಿಂದುಳಿದ ವರ್ಗಗಳಿಗೆ 27% ಮೀಸಲಾತಿಯನ್ನು ನೀಡಲಾಗಿತ್ತು. ಅದನ್ನು ಪ್ರಶ್ನೆ ಮಾಡಿ ನಡೆದಂಥದ್ದೇ ಇಂದಿರಾ ಸಹಾನಿ ಪ್ರಕರಣ. ಸೊ 1992ರಲ್ಲಿ ಇಂದಿರಾ ಸಹಾನಿ ಪ್ರಕರಣದ ಒಂದು ಚರ್ಚೆಯಲ್ಲಿ ಮತ್ತೆ ಕೆನೆಪದ್ರ ನೀತಿ ಅನ್ನೋದು ಮತ್ತೆ ಮುನ್ನೆಲೆಗೆ ಬರುತ್ತೆ, ಚರ್ಚೆ ಆಗುತ್ತೆ. ಆ ಸಮಯದಲ್ಲಿ ಅದನ್ನು ತೀರ್ಪು ಕೊಡುವಂಥ ಸಮಯದಲ್ಲಿ 1993ರಲ್ಲಿ
ಈ ಇಂದಿರಾ ಸಹನಿ ಪ್ರಕರಣದಲ್ಲಿ ಜಡ್ಜ್ಮೆಂಟ್ ಏನಿರುತ್ತೆ, ಆ ಜಡ್ಜ್ಮೆಂಟ್ ಸಮಯದಲ್ಲಿ 9 ಜಡ್ಜಸ್ನ ಒಂದು ಬೆಂಚ್ ಏನಿರುತ್ತೆ, ಅದರಲ್ಲಿ BP ಜೀವನ್ ರೆಡ್ಡಿ ಅಂತ ಪ್ರಮುಖರು, ಅದರ ಜೊತೆಗೆ ಖಾನಿ ಆವಾಗಿನ ಚೀಫ್ ಜಸ್ಟಿಸ್ ಅವರು ಕೂಡ ಇರ್ತಾರೆ, ಇನ್ನು ಇತರೆ ಒಟ್ಟು 9 ಜನ ಜಡ್ಜ್ಗಳಿರ್ತಾರೆ. ಆ ಜಡ್ಜ್ಮೆಂಟ್ನಲ್ಲಿ ಮುಖ್ಯವಾಗಿ ಚರ್ಚೆಗೆ ಬರೋದು ಈ ಕೆನೆಪದರ ನೀತಿ ಬಗ್ಗೆ. ಅದೊಂದು ರೀತಿ ಲ್ಯಾಂಡ್ಮಾರ್ಕ್ ಸ್ಟೇಟ್ಮೆಂಟ್ ಅಂತಲೇ ನಾವು ಹೇಳ್ಬೋದು. ಆವಾಗ ಅಲ್ಲಿ ಚರ್ಚೆ ಆಗುತ್ತೆ, ಕೆನೆಪದರ ನೀತಿ ಅನ್ನೋದು ಕೇವಲ ಹಿಂದುಳಿದ ವರ್ಗಗಳಿಗೆ, ಹಿಂದುಳಿದ ಸಮುದಾಯಗಳಿಗೆ ಅಪ್ಲೈ ಆಗಬೇಕೇ ಹೊರತು ಇದು SC STಗಳಿಗೆ ಅಪ್ಲೈ ಆಗಕೂಡದು ಅಂತ ಹೇಳಿ ಆ ಜಡ್ಜ್ಮೆಂಟಲ್ಲಿ, ಇಂದಿರಾ ಸಹನಿ ಪ್ರಕರಣದ ಜಡ್ಜ್ಮೆಂಟ್ನಲ್ಲಿ ಹೇಳಲಾಗುತ್ತೆ. ಯಾಕೆ ಹೇಳಿದ್ರು ಹಾಗಂತ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನನ್ನು ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ, ಒಬ್ಬ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ವ್ಯಕ್ತಿ ಎಷ್ಟೇ ಆರ್ಥಿಕವಾಗಿ ಸದೃಢನಾದರೂ ಕೂಡ, ಶೈಕ್ಷಣಿಕವಾಗಿ ಸದೃಢನಾದರೂ ಕೂಡ, ಆತ ರಾಜಕಾರಣಿ ಆಗಿದ್ದರೂ ಕೂಡ ಆತನಿಗೆ ಅಂಟಿರುವಂತಹ ಒಂದು ಅಸ್ಪೃಶ್ಯತೆ, ಆತ ಶೆಡ್ಯೂಲ್ ಕ್ಯಾಸ್ಟ್ ಅನ್ನುವಂಥ ಒಂದು ಸಾಮಾಜಿಕ ಒಂದು ಕಳಂಕ ಇದೆಯಲ್ಲ, ಶೆಡ್ಯೂಲ್ ಕಾಸ್ಟ್ ಅನ್ನುವಂಥ ಒಂದು ಜಾತಿ ಇದೆಯಲ್ಲ, ಆ ಜಾತಿ ಸಾಮಾನ್ಯವಾಗಿ ಅಳಿಸಿ ಹೋಗೋದಿಲ್ಲ. ಆತ ಲಂಡನ್ನಲ್ಲೇ ಪದವಿ ಪಡೆದಿರಲಿ, ಎಲ್ಲೇ ಓದ್ಕೊಂಡು ಬಂದು ಮತ್ತೆ ವಾಪಸ್ ಊರಿಗೆ ಬಂದಾಗ ಆತನನ್ನು ಐಡೆಂಟಿಫೈ ಮಾಡೋದೇ ಅವ ಯಾವ ಜಾತಿ ಅನ್ನೋದ್ರ ಮೂಲಕ. ಆ ಕಾರಣಕ್ಕೆ ಜಾತಿ ಅನ್ನೋದು ಎಲ್ಲಿವರೆಗೂ ಹೋಗುತ್ತೋ, ಈ ಸೋಷಿಯಲ್ ಸ್ಟ್ರಕ್ಚರ್ ಇದೆಯಲ್ಲ, ಈ ಅಸಮಾನತೆ ಅನ್ನೋದು ಎಲ್ಲಿವರೆಗೂ ಅದು ಕೊನೆ ಆಗೋದಿಲ್ವೋ ಅಲ್ಲಿವರೆಗೂ ಅವ್ರಿಗೆ ಕನೆಪದರ ಅನ್ನೋದು ಅಪ್ಲೈ ಆಗಬಾರ್ದು. ಅದಕ್ಕೆ ಉದಾಹರಣೆಯಾಗಿ ನಾನು ಕೆಲವು ಅಂಶಗಳನ್ನ ನಾನು ಇಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 32 ಡಿಗ್ರಿಗಳಂತಾರೆ. ಅವರು ಇನ್ನೂ ನನಗೆ ಮೊನ್ನೆ ಒಬ್ಬರು ಸ್ನೇಹಿತರು RD ಮಲ್ಲಯ್ಯ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ತಾ ಇರುವಂಥವ್ರು, ಅವ್ರು ಹೇಳಿದ್ರು ಸುಮಾರು 58 ಡಿಗ್ರಿ ಅಂತ ಎಕ್ಸ್ಟ್ರಾ ಕೋರ್ಸ್ಗಳೆಲ್ಲ ಸೇರಿ ಅಷ್ಟು ಡಿಗ್ರಿ ಪಡೆದಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫಾರಿನ್ನಿಂದ ಓದ್ಕೊಂಡು ಅಷ್ಟೊಂದು ಡಿಗ್ರಿ ಪಡ್ಕೊಂಡು ಬಂದ ನಂತರ ಭಾರತಕ್ಕೆ ಬಂದಾಗ ಒಂದು ಕಲೆಕ್ಟರ್ ಅಂತಹ ದೊಡ್ಡ ಹುದ್ದೆ, ಈಗಿನ ಜಿಲ್ಲಾಧಿಕಾರಿ ಅಂತ ಏನಂತೀವಿ ಅಂಥ ದೊಡ್ಡ ಹುದ್ದೆಯಲ್ಲಿ ಇದ್ದರೂ ಕೂಡ ಆ ಆಫೀಸ್ನ ಅಟೆಂಡರ್ ಇದ್ದಾರಲ್ಲ, ನೀವು ಕೆಳಜಾತಿಗೆ ಸೇರಿದವರು, ನೀವು ಇಲ್ಲಿ ನೀರು ಕುಡಿಲಿಕ್ಕಿಲ್ಲ, ನಮ್ಮ ಗ್ಲಾಸ್ನ ಮುಟ್ಟಂಗಿಲ್ಲ, ನೀವು ಮನೆಯಿಂದ ಬಾಟ್ಲು ತೊಗೊಂಬನ್ನಿ ಅಂತ ಹೇಳ್ತಾರೆ. ಅಂಥ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ನಾವು. ಈಗಲೂ ಕೂಡ ಅಸ್ಪೃಶ್ಯತೆ ಅನ್ನೋದು ಹೌದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 10 ವರ್ಷಗಳ ಕಾಲ ರಿಸರ್ವೇಷನ್, ತುಂಬ ಜನ ಅದನ್ನು ಚರ್ಚೆ ಮಾಡ್ತಾರೆ. 10 ವರ್ಷ ಅಷ್ಟೇ ಕೊಟ್ಟಿದ್ರು, ಅದನ್ನು ತೆಗೆದುಹಾಕ್ಬಿಡ್ಬೇಕಿತ್ತು. ತುಂಬ ಜನಗಳು ಇದ್ರ ಬಗ್ಗೆ ಆಳವಾದ ಅಧ್ಯಯನ ಮಾಡ್ದೇನೆ ಮೀಸಲಾತಿಯನ್ನು ಯಾಕೆ ಕೊಟ್ಟರು, ಮೀಸಲಾತಿ ಕಾನ್ಸೆಪ್ಟ್ ಏನು, ಕೇವಲ ಆರ್ಥಿಕವಾಗಿ ಸದೃಢವಾಗ್ಲಿಕ್ಕೆ ಕೊಟ್ರಾ ಅಥವಾ ಈ ಸಾಮಾಜಿಕ ಅಸಮಾನತೆ ಅನ್ನೋದು ಹೋಗಿ ಎಲ್ಲರೂ ಸಮಾನವಾಗಿ ಸಮಸಮಾಜ ನಿರ್ಮಾಣ ಆಗಲಿ ಅಂತ ಕೊಟ್ರಾ. ನಾವು ಈಗಲೂ ಕೂಡ ಈ ಅಸ್ಪೃಶ್ಯತೆ ಅನ್ನೋದು, ಈಗ ನೋಡಿ ಮೊನ್ನೆ ಅಷ್ಟೇ ಪ್ರಕರಣ ನಡೀತು ಹುಬ್ಬಳ್ಳಿಯಲ್ಲಿ. ಒಬ್ಬ ಕೆಳಜಾತಿ ಹುಡುಗ ಮೇಲ್ಜಾತಿ ಹುಡುಗಿಗೆ ಮದುವೆ ಆದ ಅನ್ನೋ ಕಾರಣಕ್ಕೆ ಆ ಹುಡುಗಿ ಗರ್ಭಿಣಿಯಾಗಿದ್ದರೂ ಕೂಡ ಆಕೆಯ ತಂದೆ ತಾಯಿಯೇ, ಅವರ ಚಿಕ್ಕಪ್ಪಂದರು ಎಲ್ಲರೂ ಸೇರಿಕೊಂಡು ಕುತ್ತಿಗೆ ಕೊಯ್ದು ಸಾಯಿಸ್ತಾರೆ. ಈ ಥರದ್ದು ಸಾವಿರಾರು ಪ್ರಕರಣಗಳು ನಮ್ಮ ಮುಂದೆ ಇದೆ. ಅಷ್ಟೇ ಅಲ್ಲ, ನಾನು ನಿನ್ನೆ ಮತ್ತೊಂದು ಉದಾಹರಣೆಯನ್ನು ಹೇಳ್ತೀನಿ ನಿಮಗೆ. ಒಬ್ಬ ಅಧಿಕಾರಿ IASC IIT NITಲಿ ಓದಿರುವಂಥ ಒಬ್ಬ ಹೈಯರ್ ಎಜುಕೇಷನ್ನಲ್ಲಿ ಅವರಷ್ಟು ಓದಿರುವಂಥವ್ರು ಯಾರೂ ಇಲ್ಲ ಪ್ರೆಸೆಂಟಾಗಿ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ. ಅಷ್ಟು ದೇಶದ ಒಂದು ಟಾಪ್ ಯೂನಿವರ್ಸಿಟಿನಲ್ಲಿ, ಟಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಓದ್ಕೊಂಡು ಬಂದಿರುವಂಥ ವ್ಯಕ್ತಿ SC ಆಗಿರೋ ಕಾರಣಕ್ಕೆ ಅವ್ರಿಗೆ ಸಿಗಬೇಕಾಗಿರುವಂತಹ ಡೈರೆಕ್ಟರ್ ಹುದ್ದೆ ಸಿಗೋದಿಲ್ಲ. ನಾವೆಲ್ಲರೂ ಅವ್ರ ಹಿಂದೆ ನಿಂತು ಅವ್ರಿಗೆ ಅದ್ರ ಬಗ್ಗೆ ಹೋರಾಟ ಮಾಡ್ತೀವಿ, ಮುಖ್ಯಮಂತ್ರಿಗಳ ಹತ್ರ ಹೋಗ್ತೀವಿ. ಅವ್ರಿಗಿಂತ ಜೂನಿಯರ್ ಇರುವಂಥ ವ್ಯಕ್ತಿ ಸೀನಿಯಾರಿಟಿ ವೈಲೇಷನ್ ಮಾಡ್ಕೊಂಡ್ಬಂದು ಮೇಲ್ಗಡೆ ಬಂದು ಕೂತಿರ್ತಾರೆ. ಇದು SCಗಳ ಪರಿಸ್ಥಿತಿ. ಅಂದರೆ SC ಆಗಿ ನೀವು ಎಷ್ಟೇ ದೊಡ್ಡ ಉನ್ನತ ಹುದ್ದೆಗೆ ಹೋದರೂ ಕೂಡ ನಿಮ್ಮನ್ನು ಪರಿಗಣಿಸೋದು, ನಿಮ್ಮ ಪೋಸ್ಟಿಂಗ್ಗಳನ್ನ ಕೊಡೋದು, ನಿಮಗೆ ಯಾವ ಸ್ಥಾನದಲ್ಲಿ ಕೂರಿಸ್ಬೇಕು ಅನ್ನೋದು ನೋಡೋದು ನೀವು ಯಾವ ಜಾತಿ ಅಂತ ಹೇಳಿ. ತುಂಬ ಜನ ಹೇಳ್ತಾರೆ ಜಾತಿ ಅನ್ನೋದು ಹಳೆ ಕಾಲದಲ್ಲಿತ್ತು, ಈಗಿಲ್ಲ. ಜಾತಿ ಅನ್ನೋದು ಈಗ ನಮ್ಗೆಲ್ರಿಗೂ ಮನೆಯೊಳಗೆ ಬಿಟ್ಕೋತಾರೆ, ನಮ್ಮನ್ನು ಬಿಟ್ಕೋತಾರೆ. ಮನೆಯೊಳಗೆ ಬಿಟ್ಕೊಳ್ಳೋವಷ್ಟು ಅಪ್ಡೇಟ್ ಆಗಿದೆ ಇವಾಗ ಜಾತಿ ವ್ಯವಸ್ಥೆ, ಆದರೆ ಮನಸ್ಸಿನೊಳಗೆ ಬಿಟ್ಕೊಳ್ಳೋವಷ್ಟು ಅಪ್ಡೇಟ್ ಇನ್ನೂ ಆಗಿಲ್ಲ. ಹಾಗಾಗಿ ಈ ವ್ಯವಸ್ಥೆ ಇದೆಯಲ್ಲ, ಅದರ ರೂಪ, ಆ ಜಾತಿ ಅನ್ನೋದು ಅದರ ರೂಪ ಬದಲಾವಣೆ ಮಾಡ್ಕೊಂಡಿದೆ ಅಷ್ಟೇ. ಅದರದ ಒಂದು ಈ ಜಾತಿ ವ್ಯವಸ್ಥೆ ಹಾಗೇ ಇದೆ, ಅದರ ರೂಪ ಮಾತ್ರ ಬದಲಾಗಿದೆ ಅಷ್ಟೇ. ಹಾಗಾಗಿ ನಾವು ಈ ನಮ್ಮ ಸಹೋದರ ಈ ಕ್ರಿಮಿಲೇಯರ್ ಬರಬೇಕು, ನಮ್ಮ ಮಕ್ಳಿಗೆ ಬೇಡ ಅಂತ ಹೇಳ್ತಾರಲ್ಲ, ಒಂದು ಸಿಂಪಲ್ ಒಂದು ಕ್ವಶನ್ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಅವರೇ ಹೇಳ್ತಾರೆ ನಂಗೆ 90,000 ಸಂಬಳ ಅಂತ ಹೇಳಿ. ಸರಿ, ನೀವು 90,000 ಸಂಬಳದಲ್ಲಿ ಫಸ್ಟ್ ಜನ್ರೇಷನ್ ಎಂಪ್ಲಾಯ್, ನಮ್ಮ ತಂದೆ ತಾಯಿ ನನ್ನ ಕೂಲಿ ಮಾಡಿ, ಅವರೆಲ್ಲ ಕಾಪಿ ಸೀಮೆಗೆ ಹೋಗಿ ಅಲ್ಲಿ ಇಲ್ಲಿ ಕೂಲಿ ಮಾಡಿ ದಿನಗೂಲಿ ನೌಕರರಾಗಿ ದುಡಿದು ನನ್ನನ್ನು ಓದಿಸಿದ್ದಾರೆ ಅಂತ ಹೇಳಿದ್ರಿ. ಸೊ ನೀವು ನೌಕರಿಗೆ ಬಂದ ಮೇಲೆ ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ, ನಿಮ್ಮ ಅಕ್ಕ ತಂಗಿಯರು, ನಿಮ್ಮನ್ನು ನಂಬಿರುವಂಥ ನಿಮ್ಮ ಕುಟುಂಬದಲ್ಲಿ ಒಂದಷ್ಟು ಜನ ನಮ್ಮ ಹುಡುಗ ಒಳ್ಳೆ ನೌಕರಿಗೆ ಹೋಗಿದ್ದಾನೆ, ನಮ್ಮ ಮಕ್ಕಳಿಗೆ ಓದಲಿಕ್ಕೆ ಏನಾದರೂ ಸಹಾಯ ಮಾಡ್ಬೋದೇನೋ,
ನಮ್ಮ ಮಕ್ಕಳ ಮದುವೆಗೆ ಏನಾದರೂ ಸಹಾಯ ಮಾಡ್ಬೋದೇನೋ ಅಂತ ನಿರೀಕ್ಷೆ ಇಟ್ಕೊಂಡು ನಮ್ಮ ಸುತ್ತಲೂ ಒಂದು ದೊಡ್ಡ ವರ್ಗವೇ ಕಾಯ್ತಾ ಇರ್ತದೆ. ಸೊ ನಿಮ್ಗೆ ಬರುವಂಥ 90,000 ಸಂಬಳದಲ್ಲಿ ನೀವು ಬೆಂಗಳೂರಲ್ಲಿ ಜೀವನ ಮಾಡ್ತಾ ಇದ್ದೀರಿ. ನಿಮ್ಮ ಮನೆ ಬಾಡಿಗೆ ಎಷ್ಟು, ನಿಮ್ಮ ತಂದೆ ತಾಯಿಗೆ ಎಷ್ಟು ಕಳಿಸ್ತೀರಿ, ನಿಮ್ಮನ್ನು ಸಹಾಯ ಬೇಡ್ಕೊಂಡು ಬರ್ತಾರಲ್ಲ ಅವ್ರ ಎಜುಕೇಷನ್ಗೋ ಮದುವೆಗೋ ಮತ್ತೊಂದಕ್ಕೋ ಅವ್ರಿಗೆಲ್ಲ ಕೊಟ್ಟು ನಿಮ್ಗೆ ಉಳಿಯುವಂಥ ಹಣ ಎಷ್ಟು? 90,000ದಲ್ಲೇ ಲೆಕ್ಕ ಹಾಕೋಣ. 90,000 ಬಿಟ್ಟಾಕಿ ನೀವು ಇನ್ನೂ ರಿಟೈರ್ಡ್ ಆಗುವಂಥ ಹಂತದಲ್ಲಿ ನಿಮಗೆ 3 ಲಕ್ಷ ಸಂಬಳ ಇರ್ತದೆ ಅಂತಲೇ ಅಂದ್ಕೊಳ್ಳಿ. 3 ಲಕ್ಷ ಸಂಬಳದಲ್ಲಿ ನಿಮ್ಮ ಬೆಂಗಳೂರಲ್ಲಿ ಲಿವಿಂಗ್, ನಿಮ್ಮ ತಂದೆ ತಾಯಿ ಕೊಡುವಂಥದ್ದು, ನಿಮ್ಮ ಹಾಸ್ಪಿಟಲ್ಸು, ಮಕ್ಕಳ ಎಜುಕೇಷನ್ನು. ಈಗ ಪ್ರೈವೇಟ್ ಸ್ಕೂಲಲ್ಲಿ ಒಬ್ಬ ಸ್ಕೂಲಿಗೆ ದಾಖಲೆ ಮಾಡಬೇಕಂತ ಹೇಳಿದ್ರೆ 1.5-2 ಲಕ್ಷ. ಸೊ ಕೇವಲ ಅಷ್ಟು ಸಂಬಳದಲ್ಲಿ ನೀವು ದುಡ್ಡು ಕೊಟ್ಟು ಓದಿಸ್ಲಿಕ್ಕೆ ಸಾಧ್ಯನಾ? ಎಜುಕೇಷನ್ ಸ್ಕೂಲ್, ಸರ್ಕಾರಿ ಸ್ಕೂಲಲ್ಲಿ ಹೇಗೋ ಓದಿಸ್ಕೋತೀರಿ, ಸರ್ಕಾರಿ ಕಾಲೇಜಿನಲ್ಲೇ ಓದಿಸ್ತೀರಿ ಅಂತಲೇ ಇಟ್ಕೊಳ್ಳೋಣ, ಅದು ಮುಗೀತು. ನಾಳೆ ಇಂಜಿನಿಯರಿಂಗ್ ಕಳಿಸಿದ್ರೆ ಪ್ರೈವೇಟ್ ಕೋಟಾದಲ್ಲಿ, ಖಾಸಗಿ ಕೋಟಾದಲ್ಲಿ ಇಂಜಿನಿಯರಿಂಗ್ ಓದಿಸ್ಲಿಕ್ಕೆ ಒಂದು ವರ್ಷಕ್ಕೆ ಎಷ್ಟಾಗ್ತದೆ? ಈಗಲೇ ಪ್ರೆಸೆಂಟಾಗಿ ಒಳ್ಳೆ ಕಾಲೇಜ್ ಅಂದರೆ 8-10 ಲಕ್ಷ ಒಂದು ವರ್ಷಕ್ಕೆ. ಮೆಡಿಕಲ್ ಬೇಕು ಅಂತ ಹೇಳಿದ್ರೆ 1 ಕೋಟಿ ಬೇಕು ಒಂದು ವರ್ಷಕ್ಕೆ. ನಿಮ್ಮ ಇಡೀ 10 ವರ್ಷದ ಆದಾಯನೂ ಕೂಡ 1 ಕೋಟಿ ಇರೋದಿಲ್ಲ. ಅಂದರೆ ನೀವು ಬರುವಂಥ ಸಂಬಳದಲ್ಲಿ ನಿಮ್ಮೆಲ್ಲ ಖರ್ಚು ವೆಚ್ಚಗಳನ್ನ ತೆಗೆದು ಉಳಿತಾಯ ಇದೆಯಲ್ಲ ಅದನ್ನು ನೀವು ಕೂಡಿಟ್ರೂ ಕೂಡ 10 ವರ್ಷದಲ್ಲೂ ಕೂಡ 1 ಕೋಟಿ ಸಂಪಾದನೆ ಮಾಡೋಕ್ಕಾಗೋದಿಲ್ಲ. ಹಾಗಿದ್ದಾಗ ನಿಮ್ಮ ಮಕ್ಕಳಿಗೆ ರಿಸರ್ವೇಷನ್ ಬೇಡ ಅಂದರೆ ನೀವು ಮೆಡಿಕಲ್ ಆಗಲಿ, ಇಂಜಿನಿಯರಿಂಗ್ ಆಗಲಿ ಅಥವಾ ಉನ್ನತ ಶಿಕ್ಷಣ ಹೇಗೆ ಓದಿಸ್ತೀರಿ? ಸಾಧ್ಯನಾ? ಓದಿಸ್ಲಿಕ್ಕೆ ಸಾಧ್ಯ ಆಗುತ್ತಾ? ಒಬ್ಬ ಕ್ಲಾಸ್ 1 ಆಫೀಸರ್ ಕೂಡ ಇದನ್ನು ಯೋಚನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ರಿಸರ್ವೇಷನ್ ಬೇಕು. ನೀವು ಎಂಥ ದೊಡ್ಡ ಹುದ್ದೆಗೆ ಹೋದರೂ ಕೂಡ ನಿಮ್ಮನ್ನು ಪರಿಗಣಿಸೋದು ಒಬ್ಬ SC ಅಂತಾನೆ. ಸೊ ಈ ದೇಶದಲ್ಲಿ ಜಾತಿಗ್ರಸ್ತ ಸಮಾಜ ಇದೆಯಲ್ಲ, ವ್ಯವಸ್ಥೆ ಇದೆಯಲ್ಲ, ಇಲ್ಲಿ ಎಲ್ಲಿವರೆಗೂ ಜಾತಿ ಅನ್ನೋದು ಸಂಪೂರ್ಣವಾಗಿ ಇರಾಡಿಕೇಟ್ ಆಗೋದಿಲ್ವೋ, ಜಾತಿಯನ್ನು ಸಂಪೂರ್ಣ ನಾಶ ಆಗಿ ಯಾವ ಜಾತಿ ಅಂತ ನೋಡದೇನೆ ಒಬ್ರಿಗೊಬ್ರು ಹೆಣ್ಣು ಕೊಟ್ಟು ಒಂದು ಸಂಬಂಧಗಳನ್ನ ಬೆಳೆಸೋದಿಲ್ವೋ, ಜಾತಿ ನೋಡ್ದೇನೆ ಪ್ರತಿಯೊಬ್ಬರಿಗೂ ಕೂಡ ದೇವಸ್ಥಾನದ ಒಳಗಡೆ ಬಿಟ್ಕೊಳ್ಳೋದಿಲ್ವೋ, ಅಲ್ಲಿವರೆಗೂ ಕೂಡ ನಮ್ಮ ದೇಶದಲ್ಲಿ ಮೀಸಲಾತಿ ಬೇಕು. ಮತ್ತು ಈ ಕೆನೆ ಪದರ ಅನ್ನೋದು SC STಗಳಿಗೆ ಅಪ್ಲೈ ಆಗೋದಿಲ್ಲ. ಈ ಸಾಮಾಜಿಕ ಬಹಿಷ್ಕಾರ ಅನ್ನೋದಿದೆಯಲ್ಲ, ಸೋಷಿಯಲ್ ಎಕ್ಸ್ಕ್ಲೂಷನ್, ಇದು ಎಲ್ಲಿವರೆಗೂ ಹೋಗೋದಿಲ್ವೋ, ಎಲ್ಲಿವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕನಸು ಕಂಡಂತಹ ಸಮಾಜದ ಒಂದು ವ್ಯವಸ್ಥೆ ನಿರ್ಮಾಣ ಆಗೋದಿಲ್ವೋ, ಮೀಸಲಾತಿ ಬೇಕು. ಮತ್ತು ಕೆನೆ ಪದರ SC STಗಳಿಗೆ ಅಪ್ಲೈ ಆಗೋ ಹಾಗಿಲ್ಲ. ಅದು ತುಂಬ ದೊಡ್ಡ ಮೀಸಲಾತಿಯನ್ನು ತೆಗೆದು ಹಾಕಬೇಕು ಅಂತ ಏನು ಹೇಳ್ತಾ ಇದ್ದಾರಲ್ಲ, ಅದಕ್ಕಿಂತ ದೊಡ್ಡ ಡೇಂಜರ್ ಅದು. ಹಾಗಾಗಿ ಎಲ್ಲವನ್ನು ಗಮನ ಇಟ್ಕೊಂಡು ನಾವು ಕೆಲವು ಸಲ ಮಾತಾಡಬೇಕಾಗುತ್ತೆ. ನಾವು ಸುಮ್ಮನೆ ಏನೋ ಒಂದು ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಬಾಯ್ಗೆ ಬಂದಿದ್ದ ತಕ್ಷಣ ಕೊಟ್ಬಿಡೋದಲ್ಲ. ನಾವು ಅದೆಲ್ಲ ಅದ್ರ ಪೂರ್ವಾಪರ ಹೇಗಿದೆ, ಯಾಕೆ ಮೀಸಲಾತಿ ಕೊಡಲಾಯಿತು, ಅದರ ಯೋಜನೆಗಳೇನು, ಇದೆಲ್ಲವನ್ನು ತಿಳ್ಕೊಂಡು ಮಾತಾಡಬೇಕಾಗತ್ತೆ. ಹಾಗಾಗಿ ಈ ಥರ ಎಲ್ಲ ಸ್ನೇಹಿತರಿಗೂ ಕೂಡ ಈ ಕೆನೆ ಪದರ ನೀತಿ ಬಗ್ಗೆ ತುಂಬ ಜನರಿಗೆ ತಪ್ಪು ಕಲ್ಪನೆಗಳಿದೆ. ನೌಕರಿ ಸಿಕ್ಕ ತಕ್ಷಣ ಅವ್ರ ಮಕ್ಕಳಿಗೆ ಕೊಡಬಾರ್ದು. ಎಷ್ಟೋ ಜನ ಅಟೆಂಡರ್ ನೌಕರಿಲಿ ಇರ್ತಾರೆ, ಮೇಸ್ಟ್ರು ಇರ್ತಾರೆ, ಮೇಸ್ಟ್ರಿಗೆ ಸಂಬಳ ಎಷ್ಟು, ಸಿವಿಲ್ ಪೊಲೀಸ್ಗಳಿರ್ತಾರೆ, ಅವ್ರಿಗೆ ಸಂಬಳ ಎಷ್ಟು, C ಗ್ರೂಪ್ ನೌಕರಿದಾರ ಇರ್ತಾರೆ, ಅವ್ರಿಗೆ ಸಂಬಳ ಎಷ್ಟು, ಕ್ಲಾಸ್ 1 ಆಫೀಸರ್ಗೂ 1-1.5 ಲಕ್ಷ ಸಂಬಳ ಬರುತ್ತೆ ಅಷ್ಟೇ. 1-1.5 ಲಕ್ಷ ಸಂಬಳದಲ್ಲಿ ಈಗಿನ ಲಿವಿಂಗ್ ಕಾಸ್ಟಲ್ಲಿ ನೀವು ಬೆಂಗಳೂರಲ್ಲಿ ಜೀವನ ಮಾಡೋ ಅಥವಾ ಯಾವುದೇ ಒಂದು ಜಿಲ್ಲೆ ಹಳ್ಳಿನಲ್ಲೇ ಜೀವನ ಮಾಡಿ ನೀವು 20,000 ಉಳಿಸೋದು ಕೂಡ ಕಷ್ಟ. 1.5 ಲಕ್ಷ ಸಂಬಳ ಬಂದರೆ ತಮ್ಮದು ಎಲ್ಲ ಖರ್ಚು ವೆಚ್ಚಗಳು ನೋಡಿಕೊಂಡು, ಮಕ್ಕಳ ಎಜುಕೇಷನ್ ನೋಡಿಕೊಂಡು, ಅಂದರೆ ನಾನು ಅಪ್ ಟು PUC ಹೇಳ್ತಾ ಇರೋದು. ನೀವು ಇಂಜಿನಿಯರಿಂಗ್ ಕನಸು ಕಾಣೋಕ್ಕಾಗಲ್ಲ ಬಿಡಿ, ನಿಮಗೆ ರಿಸರ್ವೇಷನ್ ಇಲ್ಲ ಅಂದರೆ. ಮೆಡಿಕಲ್ ಅಂತೂ ಕನಸು ಕಾಣೋಕೆ ಆಗೋದಿಲ್ಲ. ಇನ್ನು ಒಳ್ಳೊಳ್ಳೆ ಕಾಲೇಜುಗಳು ಲಾ ಓದಿಸ್ತೀರ ಅಂದರೆ ಅದೂ ಆಗೋದಿಲ್ಲ. ಹಾಗಾಗಿ ರಿಸರ್ವೇಷನ್ ಅನ್ನೋದೇನಿದೆಯಲ್ಲ, ಅದು ನಮಗೆ ಫಸ್ಟ್ ಜನ್ರೇಷನ್, ಇನ್ನು 1-2ನೇ ಜನ್ರೇಷನ್ ನೌಕರಿ ನೋಡ್ತಾ ಇರೋದಷ್ಟೇ. ನಾವು 1-2ನೇ ಜನ್ರೇಷನ್ನಲ್ಲಿ ವಿದ್ಯಾಭ್ಯಾಸ ಶಿಕ್ಷಣ ನೋಡ್ತಾ ಇರೋದು. ಹಾಗಾಗಿ ಈ ವ್ಯವಸ್ಥೆ ಸರಿಯಾಗೋವರೆಗೂ, ಈ ಅಸ್ಪೃಶ್ಯತೆ ಅನ್ನೋದು ಸಂಪೂರ್ಣವಾಗಿ ನಿರ್ನಾಮ ಆಗೋವರೆಗೂ, ಆಮೇಲೆ ಜಾತಿ ವ್ಯವಸ್ಥೆ ಅನ್ನೋದೇ ಸಂಪೂರ್ಣವಾಗಿ ಇರಾಡಿಕೇಟ್ ಆಗೋವರೆಗೂ ಎಲ್ರಿಗೂ ಮೀಸಲಾತಿ ಬೇಕಾಗ್ತದೆ. ಹಾಗಾಗಿ ಆತುರಕ್ಕೆ ಬಿದ್ದು ಇಂಥ ಸ್ಟೇಟ್ಮೆಂಟ್ ಕೊಡೋಕ್ಕೂ ಮುಂಚೆ ದಯವಿಟ್ಟು ಒಂದಷ್ಟು ಇದ್ರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಬೇಕು, ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಭೀಮ್, ಜೈ ಸೇವಾಲಾಲ್, ಜೈ ಸಂವಿಧಾನ.